ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಹೃತ್ಪೂರ್ವಕ ಸ್ವಾಗತ. ಧರ್ಮಸ್ಥಳದ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂದ್ಕೊಂಡು ದಯವಿಟ್ಟು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋನ ಹಾಕ್ತೀನಿ. ದಯವಿಟ್ಟು ನೋಡಿ. ನಮಸ್ಕಾರ. ಸ್ನೇಹಿತರೆ, ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ಚಾನಲ್ ಅಲ್ಲಿ ಆಗಿರತಕ್ಕಂಥ ಅನಾಹುತಗಳ ಬಗ್ಗೆ, ಧರ್ಮಸ್ಥಳದ ದಣಿ ಇನ್ನಲ್ಲ ನಕಲಿ ದೇವಮಾನವ, ಬಡವರ ಆಸ್ತಿ, ದಲಿತರ ಆಸ್ತಿ ಬೇಜಾನುಗಳು ಮಾಡಿದ್ದಾನೆ, ದಾಖಲೆ ಸಮೇತ ಉಂಟು. ನಿಮ್ಮ ಹತ್ರ ಏನಾದ್ರು ದಾಖಲಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತೇಳಿ ಸೋಮನಾಥ್ ನಾಯಕ್ ಸರ್ ಎಷ್ಟು ಸರಿ ಕರೆದರೂ ಸಮೇತ ಬರ್ತಾಯಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅವ್ರ ಹಣೆ ಬರ. ಅವ್ರ ಹತ್ರ ಏನೂ ಇಲ್ಲ. ಧರ್ಮಸ್ಥಳದ ಆ ಧರ್ಮಾಧಿಕಾರಿ ಹತ್ರ ಏನೂ ಇಲ್ಲ. ಅವರು ಮಾಡಿರ್ತಕ್ಕಂಥದ್ದು ಅನಾಚಾರ, ಬಡವರಿಗೆ ಮಾಡಿರ್ತಕ್ಕಂಥದ್ದು ಅನಾಚಾರ. ರಾಜ್ಯದ ತುಂಬ ಅಕ್ರಮ ಬಡ್ಡಿ, ಮೀಟ್ರ್ ಬಡ್ಡಿ ದಂಧೆ ಮಾಡ್ತಾರೆ ಅಂತೇಳಿ ನಾವು ಎಷ್ಟು ಹೇಳ್ತಿದ್ದೀವಿ, ಆದರೂ ಕೇಳ್ತಾ ಇಲ್ಲ. ದಾಖಲೆ ಸಮೇತ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರೆ ಸಮೇತ ನೀವು ನಂಬ್ತಾ ಇಲ್ಲ. ಅದು ಸಮೇತ ಅವ್ಯವಹಾರ. ಧರ್ಮಸ್ಥಳದ ದಣಿಗಳ ದೌರ್ಜನ್ಯ ಒಂದ ಎರಡ ಬೇಜಾನಿದ್ದಾವೆ. ಹೋರಾಟಗಾರನ ತಿಕ್ಕಲು ಬೇಜಾನ್ ಷಡ್ಯಂತ್ರ ಮಾಡ್ತಿರೋದು ಅವರು. ಸೌಜನ್ಯ ಹೋರಾಟಗಾರರು ಯಾವುದೇ ಕಾರಣದಿಂದಲೂ ಇಲ್ಲಿಯವರೆಗೂ ಷಡ್ಯಂತ್ರ ಮಾಡಿಲ್ಲ ಎಂಬುದು ಎಲ್ಲ ಜನತೆಗೆ ಗೊತ್ತು. ಆದರೂ ಸಮೇತ ಅವನ ಎಂಜಲು ಕಾಸಿಗೆ ಆಸೆಪಟ್ಟು ಎಲ್ಲ ರಾಜಕಾರ ಸಮೇತ ಅದರಲ್ಲಿರ್ತಕ್ಕಂಥವ್ರು ಕೆಲವೊಬ್ಬರು ಷಡ್ಯಂತ್ರ ಅಂತೇಳಿ ಹುರ್ಕೊಂಡು ಬೀಳ್ತಾವ್ರೆ. ಹುರ್ಕೊಂಡು ಬೀಳಲಿಲ್ಲ ಅಂದರಿಗೆ ಜೂಬ್ ತುಂಬಲ್ಲ, ಹಾಗಾಗಿ ಹುರ್ಕೊಂಡು ಬೀಳ್ತಾವ್ರೆ. ನೋಡಿ, ಚಳಿಗಾಲದ ಅಧಿವೇಶನದಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಒಳಗೇನು ಮಾತಾಡೋಂಗಿಲ್ಲ, ಹೊರಗೆ ಬಂದು ಮಾತಾಡ್ತಾರೆ. ಷಡ್ಯಂತ್ರ ನಾವು ಸ್ವಾಗತ ಮಾಡಿದ್ದೀವಿ. ಆ ಬುದ್ಧಿ ಇಲ್ಲದ ಆರ್ ಅಶೋಕ ಅವ್ರಿಗೆ ಹಿಂಗೆ ಹೇಳಬೇಕು. ಅಯ್ಯೋನೇನು ಸ್ವಲ್ಪ ಹಿಂದೆ ಮುಂದೆ ಏನು ನೋಡಿದ್ರೆ ಸುಮ್ಮನೆ ನಾವು ಸ್ವಾಗತ ಮಾಡಿದ್ವಿ. ಏನು ಸ್ವಾಗತ ಮಾಡಿದ್ವಿ? ಸೌಜನ್ಯ ಹೋರಾಟಗಾರರು ಷಡ್ಯಂತ್ರ ಮಾಡ್ತಂಬುದನ್ನ SIT ಏನಾದರೂ ಕೊಟ್ಟಿದೆಯಾ? ಅದನ್ನು ಸ್ವಾಗತ ಮಾಡಿದ್ದೀರಾ? ಧರ್ಮಸ್ಥಳದ ಏನೇ ಅನಾಹುತ ಆಗಿಲ್ಲ, ಅದನ್ನು ಸ್ವಾಗತ ಮಾಡಿದ್ದೀರಾ? ನಿಮ್ಮ ಅಧಿಕಾರ ಅವಧಿಯಲ್ಲೇ ಸೌಜನ್ಯಳ ಸಾವಾಯ್ತಲ್ಲ, ಅದೇ ನಕಲಿ ದೇವಮಾನವ ವರ್ಸಸ್ ಹೆಗಡೆ ಫೋನ್ ಮಾಡಿದಂತಲ್ಲ ನಿಮಗೆ. ನೀವು ನಾನು ಕೇಳಿ ಎಷ್ಟು ಸಂಕಟಪಟ್ಟೆ ಅಂದರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ. ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು. ನಾವು ಸ್ವಲ್ಪ ಹಿಂದೆ ಹೋಗೋಣ. ಸೌಜನ್ಯ ಕೊಲೆಯಾದ ವರ್ಷ, ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ, ಹೌದಾ? ಏನ್ ಮಾತುಕತೆ ಆಯ್ತು, ನೆನಪಿದ್ರೆ ಹೇಳ್ಬೋದಾ? ಸಾಧ್ಯನೇ ಇಲ್ಲ. ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರ್ಲಿಲ್ಲ ನಿಮ್ಗೆ? 100% ಇಲ್ಲ. ಮನೆ ಡೆಬಿಟ್ ಅಲ್ಲಿ ಏನಂತ ಹೇಳಿದ್ರಿ? ಮನೆ ಡೆಬಿಟ್ ಮಾಡೋ ಹೊತ್ತಿನಲ್ಲಿ ಏನಂತ ಹೇಳಿದ್ರಿ? ಇಲ್ಲ ಮಾಡಿಲ್ಲ, ಫೋನ್ ಮಾಡೇ ಇಲ್ಲ ನನಗೆ ಅಂತ. ಇದರಲ್ಲಿ ಗೊತ್ತಾಗುತ್ತಲ್ಲ ಯಾರು ಷಡ್ಯಂತ್ರ ಮಾಡ್ತಿರೋದು. ಸುಳ್ಳಿ ಹೇಳಿ ಷಡ್ಯಂತ್ರ ಮಾಡ್ತಿರೋದಿಲ್ಲ ನೀವಾಗಿರ್ಬೇಕು, ಇಲ್ಲಾಂದರೆ ಆ ನಕಲಿ ದೇವಮಾನವಾಗಿರ್ಬೇಕು. ಇಬ್ಬರಲ್ಲಿ ಒಬ್ಬರಾಗಿರ್ಬೇಕಲ್ವಾ? ಇದರಲ್ಲಿ ಗೊತ್ತಾಗುತ್ತೆ ನಿಮ್ಮ ಬಂಡವಾಳ ಏನಂಬುದು. ನೋಡಿ, ಧರ್ಮಸ್ಥಳದಲ್ಲಿ ದಗಲ್ಬಾಜಿ ದಂಧೆಗಳ ಬಗ್ಗೆ ಸಂಪೂರ್ಣ ವಿವರ ಸೋಮನಾಥ್ ನಾಯಕ್ ಸರ್ ಕೊಡ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ತಪ್ಪು ಕಂಡು ಬಂದಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಅಲ್ಲಾಗಿರ್ತಕ್ಕಂಥ ಸತ್ಯ, ನಾವು ಹೇಳ್ತಕ್ಕಂಥ ಮಾತು ನಿಖರ. ಅಕಸ್ಮಾತ್ ನಿಮಗೇನಾದ್ರು ತೊಂದರೆ ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಅಲ್ಲಾಗಿರ್ತಕ್ಕಂಥ ಅನ್ನೋದಳಿಗೆ ನ್ಯಾಯ ಬೇಕು. ಆ ವಿಡಿಯೋ ಆಗ್ತದೆ, ದಯವಿಟ್ಟು ನೋಡಿ. ನಮಸ್ಕಾರ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ನಮಸ್ಕಾರ. ಈ ವಿಡಿಯೋ ನೋಡಿ. ಪದ್ಮಲತಾ ಕೊಲೆ ಸಂದರ್ಭದಲ್ಲಿ, ಅತ್ಯಾಚಾರ ಕೊಲೆ ಸಂದರ್ಭದಲ್ಲಿ ನಾನು, ರಂಜನ್ ರಾವ್, ಡಾಕ್ಟರ್ ಉಮಾನಾಥ್ ಪ್ರಭು ಎಲ್ಲರೂ ಕೂಡ ಆಗ ಗೃಹ ಸಚಿವರಾಗಿರುವಂಥ ರಾಚಯ್ಯರ ಹತ್ರ ಮನವಿಯನ್ನು ಕೊಟ್ಟಿದ್ದೆವು. ಇಲ್ಲ ನೋಡಿ ತನಿಖೆಗೆ ಆದೇಶ ಆಗಿತ್ತು. ಆ ಪ್ರಕರಣದಲ್ಲಿ ಬಹಳ ಹೋರಾಟ ಮಾಡಿದವರು ನಮ್ಮ ಇಲ್ಲೇ ಇದ್ದಾರೆ ವಿಷ್ಣುಮೂರ್ತಿ ಭಟ್ರು, ನರೇಂದ್ರ ನಾಯಕರು ಕೂಡ
ನರೇಂದ್ರ ನಾಯ್ಕರು ಕೂಡ ಅದರ ವಿರುದ್ಧ ಹೋರಾಟ ಮಾಡಿದವರು. ಅವ್ರು ಈಗಲೂ ನಮಗೆ ತಮಾಷೆ ಮಾಡ್ತೇವೆ, ನೀವಾಗ ಆ ಕ್ಯಾಂಪಿನಲ್ಲಿ ಇದ್ದವರು ಅಂತ ಕೊಂಡು ತಮಾಷೆ. ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆವು ರಾಜೇರವರ ಹತ್ರ. ನ್ಯಾಯಗಳಲ್ಲಿ ಅವರ ಅಕ್ರಮಗಳನ್ನೆಲ್ಲ ಪಾಲ್ ಮಾಡಿದ್ದೇವೆ. ಇಲ್ಲಿ 8 ಅಧ್ಯಾಯ ಇದೆ. ಇದು 8 ಕೂಡ ಅವರ ದುಷ್ಟ ಮುಖಗಳ ಚಿತ್ರಣ. ನಮಗೆ ಬಹಳಷ್ಟು ಪ್ರಚಲಿತ ಇರುವಂತಹ ಪ್ರಚಾರದಲ್ಲಿರುವಂತಹ ಮತ್ತು ಅದು ಅಗತ್ಯವೂ ಇರುವಂತಹ ಮುಖ ಯಾವುದಂದ್ರೆ ಅವರ ಮಹಿಳಾ ದೌರ್ಜನ್ಯದ ಮುಖ. ಸೌಜನ್ಯ ಪ್ರಕರಣ ಇರ್ಬೋದು, ವೇದವಲ್ಲಿ, ಜೋಡಿಕೊಲೆ, ಆಮೇಲೆ ಇವರು ನಮ್ಮ ಪದ್ಮಲತಾ, ಎಲ್ಲವೂ ಕೂಡ ಕೊಲೆಗಳದ್ದು ಪ್ರಕರಣಗಳು. ಮತ್ತು ಈಗ 106 ಅವರು ಹಣಗಳನ್ನಲ್ಲಿ ಈಗ ಏನು ಹೂತಿದ್ದಂತ ತೆಗಿಲಿಕ್ಕೆ ಆಗುತ್ತ ಪ್ರಕರಣ ಬರ್ತಾ ಇದೆಯೋ ಅಲ್ಲಿ ಆ ಪ್ರಕಾರ ಆಗಿರುವಂತ ಕೊಲೆಗಳು ಎಲ್ಲವೂ ಸತ್ಯ. ಇದೆಲ್ಲವೂ ಕೂಡ 100ಕ್ಕೆ 100 ಸತ್ಯ ನಮ್ಗೆ ಗೊತ್ತಿದೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ತರಲಿಕ್ಕೆ ಆಗದಿರುವಂತದ್ದರ ಅರ್ಥ ಅದು ಅಸತ್ಯ ಅಂತ ಅಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಜನತಾ ನ್ಯಾಯಾಲಯದ ಮುಂದೆ ಏನು ಅದೆಲ್ಲ ಈಗ ಪ್ರಕರಣಗಳು ಏನು ಬರ್ತಾ ಇದೆಯೋ ಅದರ ಒಟ್ಟಿಗೆನೆ ಅಷ್ಟೇ ಮುಖ್ಯವಾಗಿರುವಂತಹ ಇವರ ಪ್ರಕರಣಗಳು. ಒಂದನೇದು ಭೂ ಕಬಳಿಕೆ ಮತ್ತು ಅತಿಕ್ರಮಣ, ಇದರಲ್ಲಿ ಸಾಕಷ್ಟು ಇದೆ. ಎರಡನೇದು ಶ್ರೀ ಕ್ಷೇತ್ರದ ಮೈಕ್ರೋ ಫೈನಾನ್ಸ್ ದುಬಾರಿ ಬಡ್ಡಿ ದಂಧೆ. ಅವರು ರಾಜ್ಯಾದ್ಯಂತ ಮಾಡುತ್ತಿರುವಂತಹ ಸ್ವಸಹಾಯ ಸಂಘಗಳು ಯಾವುದುಂಟೋ ಅದೆಲ್ಲವೂ ಕೂಡ ಕಾನೂನು ಬಾಹಿರ. 87ನೇ ಇಸ್ವಿಯಲ್ಲಿ SKDRDP ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿ ಚಾರಿಟಬಲ್ ಟ್ರಸ್ಟ್ ಆಗಿ ಮಾಡಿ ಮನಿ ಲೆಂಡರ್ಸ್ ಆಕ್ಟ್ ಪ್ರಕಾರ ಪರ್ಮಿಷನ್ ಅನ್ನು ಕೂಡ ಇಲ್ಲದೆ 8% ಬಡ್ಡಿಗೆ ಹಣವನ್ನು SKDRDP ಟ್ರಸ್ಟ್ ಪಡೆದುಕೊಂಡು 10% ಫ್ಲಾಟ್ ಅಂದ್ರೆ 22%ಗೆ ಸ್ವಸಹಾಯ ಸಂಘಗಳಿಗೆ ಕೊಟ್ಟು ವರ್ಷದಲ್ಲಿ 89 ಕೋಟಿ ರೂಪಾಯಿ ಲಾಭವನ್ನು ಅವರ ಬ್ಯಾಲೆನ್ಸ್ ಶೀಟ್ ನಲ್ಲಿ ಎಲ್ಲ ಖರ್ಚುಗಳನ್ನು ಕಳೆದು ಅವರದೇ ಬ್ಯಾಲೆನ್ಸ್ ಶೀಟ್ ಇದೆ. ಅಂಥ ಒಂದು ದಂಧೆಯನ್ನು ಮಾಡ್ತಿರುವಂತದ್ದು ಯಾವುದುಂಟೋ ಅನಂತರ ಈಗ ಬಿಸಿನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಅಂತ ಮಾಡಿದ್ರು. ನಮ್ಮ ಕಂಪ್ಲೇಂಟ್ ಹೋದ ನಂತರ ರಂಜನ್ ರಾವ್ ಮಾಡಿದ ನಂತರ ಅವರಿಗೆ ಇದು ಕಾನೂನು ಬಾಹಿರ ಅಂತ ಗೊತ್ತಾಯಿತು. ಅದರ ಮೇಲೆ ರಂಜನ್ ರಾವ್ ಬೆಟ್ಟಂಗಡಿಯಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಮಾಡಿದ್ರು. ಅದು ಡಿಸ್ಮಿಸ್ ಅಲ್ಲಿ ಆದಾಗ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಕೋರ್ಟಿಗೆ ಹೋಯ್ತು. ಸೆಷನ್ ಜಡ್ಜ್ ಕೋರ್ಟ್ ನಲ್ಲಿ ಇಲ್ಲ, ನೀವು ಪುನಃ ತನಿಖೆ ಮಾಡಬೇಕು, ಇದು ಸಂಪೂರ್ಣ ತಪ್ಪು ಅಂತ ಹೇಳ್ಕೊಂಡು ಹೇಳಿ ಅವರು ವಾಪಸ್ ಕಳಿಸಿದ್ರು. ಅದಕ್ಕೆ ಅವರು ಹೈಕೋರ್ಟಿಗೆ ಬಂದು ರಂಜನ್ ರಾವ್ಗೆ ಲೋಕಲ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ಒಂದು ಸ್ಟೇ ಅನ್ನು ತಂದ್ರು. ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಮೊನ್ನೆ ತಾನದು 11ನೇ ತಾರೀಕಿಗೆ ಹಿಯರಿಂಗ್ ಬಂತು. ನಾಡ್ದೀಗ 8ನೇ ತಾರೀಕಿಗೆ ಜನವರಿಯಲ್ಲಿ ರಜೆ ಇಲ್ಲದಿರುವುದರಿಂದ ಫೈನಲ್ ಹಿಯರಿಂಗ್ ಆಗ್ತದೆ. ನಮ್ಮ ವಿಶ್ವಾಸ ಇದೆ ಪರಿಪೂರ್ಣವಾಗಿ ಆ SKDRDP ಟ್ರಸ್ಟ್ ಕಾನೂನು ಬಾಹಿರವಾಗಿ ಮನಿ ಲೆಂಡಿಂಗ್ ಆಕ್ಟ್ ಪ್ರಕಾರ ಲೈಸೆನ್ಸ್ ಇಲ್ಲದೆ ಮಾಡಿರುವಂತ ದಂಧೆ ಯಾವುದುಂಟೋ ಅದು ಸಾಬೀತಾಗಿ ರಿಮಾಂಡ್ ಆಗ್ತದೆ. ಟ್ರಯಲ್ ಕೋರ್ಟಿಗೆ ಬಂದಾಗ ಕೂಡ ಟ್ರಯಲ್ ಕೋರ್ಟಿಗೆ ಹಾಜರಾಗಬೇಕಾಗ್ತದೆ, ಜಾಮೀನನ್ನು ಪಡಿಬೇಕಾಗ್ತದೆ. ನಂತರದ ಅಂತಿಮವಾಗಿ ಅದು 3 ವರ್ಷದ ಜೈಲು ಶಿಕ್ಷೆಗೂ ಕೂಡ ಅವಕಾಶ ಇದೆ. ಶಾಸಕರಾಗಿರು ಜನಪ್ರಿಯ ಶಾಸಕರು, ಭ್ರಷ್ಟಾಚಾರ ರಹಿತ ಶಾಸಕರು, ಖಡಾಖಂಡಿತವಾಗಿ ಹೇಳ್ತೇವೆ ನಾವು. ಅವರು ಒಂದು ಮಾತನ್ನು ಹೇಳಿದರು, ಇಂತಹ ದಗಲ್ಬಾಜಿ ಮತ್ತೆ ಹುಟ್ಟಬಾರದು. ಭಾರಿ ಜೋರ್ನಲ್ಲಿ ಹೇಳಿದ್ರು ಇಂತಹ ದಗಲ್ಬಾಜಿ. ಯಾಕೆ ಹೇಳಿದ್ರು? ಉಜ್ರೆಯಲ್ಲಿ 70 ಸೆಂಟ್ಸ್ ಅವನ ಹೆಸರಿಗೆ ಮಾಡಿಕೊಂಡಿದ್ದಾರೆ, ತಮ್ಮನೆಗೆ ತರಿಸಿಕೊಟ್ಟಿದ್ದಾರೆ ಭೂರಹಿತ ಅಂತಕೊಂಡು ಹೇಳಿ. ಇದ್ದವರೆಲ್ಲ ದಲಿತರದು ದೇವಸ್ಥಾನದ ಎಲ್ಲ ಭೂಮಿ ಒಳಗೆ ಹಾಕಿದ್ದಾರೆ. ಇಂಥ ದಗಲ್ಬಾಜಿ ಮತ್ತೆ ಹುಟ್ಟಬಾರದು ಅಂತ ಗರ್ಜನೆ ಮಾಡಿದ್ರೆ ಇದು ವಾಸ್ತವ ಸ್ವಾಮಿ. ನಾವು ಅಲ್ಲೇ ಹತ್ತಿರದಲ್ಲಿ ಇದ್ದೇವೆ. ಅವ್ರನ್ನ ಹಿಂದಿನಿಂದ ಹತ್ತಿರದಿಂದ ತಿಳ್ಕೊಂಡವರು, ಅಲ್ಲಿರುವವರೆಲ್ಲರಿಗೂ ಕೂಡ ನಾವು ಸಂಪರ್ಕ ನಮಗಿದೆ. ಅಲ್ಲಿರುವಂತಹ ದಲಿತ MB ಕರಿಯ, ಈ ಒಂದು ಇದರ ಸಂಚಾಲಕರು MB ಕರಿಯ, ಅಲ್ಲಿ ಮುಂಡ್ರಪಾಡಿ ಅಂತ ಹೇಳಿ ಒಂದು ಕಾಲೋನಿಯಲ್ಲಿ ಇದ್ದಾರೆ. 42 ದಲಿತ ಕುಟುಂಬಗಳಿದೆ ಅಲ್ಲಿ. ಇವ್ರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತುಂಟು ಇವರು ಯಾವ ರೀತಿಯ ಒಬ್ಬ ದಗಲ್ಬಾಜಿ, ಭೂಚೋರ ಚೆನ್ನಾಗಿ ಗೊತ್ತುಂಟು. ಇದೆಲ್ಲ ಆಧಾರ ಸಮಿತಿ ಇದೆ. ನೀವು ಟೆಕ್ನಿಕಲಿ ನೀವು ಕೋರ್ಟಿಗೆ ಹೋಗಿ ಸ್ಟೇ ತರುವುದು, 700 ಚಿಲ್ಲರೆ ಮಂದಿಗೆ ಸ್ಟೇ ಇದೆ. ಸ್ಟೇ ತಂದು ನೀವು ಬದುಕಬೇಕಾ ಸ್ವಾಮಿ ಧರ್ಮಾಧಿಕಾರಿಯಾಗಿ? ಆ ಧರ್ಮಪೀಠದಲ್ಲಿ ಕೊಟ್ಟು ನ್ಯಾಯ ಕೊಡುವಂತ ನೀವು
BL ಸಂತೋಷ್ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಅಂತ ಹೇಳ್ತಾರೆ, ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯ ಸಿಕ್ಕುವ ಭರವಸೆ ಇಲ್ಲ, ಧರ್ಮಸ್ಥಳಕ್ಕೆ ಹೋದ್ರೆ ನಿಮ್ಗೆ ನ್ಯಾಯ ಸಿಗ್ತದೆ ಅಂತಕೊಂಡು ಹೇಳಿ ಇವರು ಕೋರ್ಟಿಗೆ ಹೋಗಿ ಸ್ಟೇ ಆಗಿ ತರಬೇಕು. ನೀವು ಎಲ್ಲಾ ಮೀಡಿಯಾದವರ ಮೇಲೆ ಎಲ್ಲಾ ಕಾರ್ಯಕರ್ತರ ಮೇಲೆ ಎಲ್ಲಾ ಹೋರಾಟಗಾರರ ಮೇಲೆ ನೀವು ಸರಿಯಾಗಿದ್ರೆ ನೀವು ಹೇಳ್ಬೇಕು. ಬನ್ನಿ, ನಿಮ್ಮ ಪ್ರಶ್ನೆ ಏನು ಅಂತಂದು ಹೇಳಿ, ನಾವು ಉತ್ತರ ಕೊಡ್ತೇವೆ. ನನ್ನ ಹತ್ರ ಈ ದಾಖಲೆ ಇದೆ, ನೀವು ಹೇಳು ಸುಳ್ಳು ಅಂತ ಪ್ರೂವ್ ಮಾಡಿ. ಆಗ್ಲೇ ಸ್ಟಾನ್ಲಿ ಅವರು ಹೇಳಿದಾಗೆ ಈ 100 ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಟ್ಟಿಲ್ಲ. ಬಹಿರಂಗ ಸಂವಾದ ಏರ್ಪಡಿಸಿ, ಎಲ್ಲಿ ಬೇಕಾದ್ರೂ ನೀವು ಏರ್ಪಡಿಸಿ, ನಾವು ಬರ್ತೇವೆ, ನಾವೆಲ್ಲರೂ ನಮ್ಮ ಟೀಮ್ ಬರ್ತೇವೆ, ದಾಖಲೆ ಸಮೇತ ಬರ್ತೇವೆ. ಒಂದೇ ಒಂದು ಸುಳ್ಳಾದ್ರೆ ಎಲ್ಲ ಅಲ್ಲೇ ನಿಮ್ಗೆ ನಾವು ಶರಣಾಗ್ತೇವೆ, ಕಾಲಿಗಡ್ಡೆ ಬೀಳ್ತೇವೆ. ಅಷ್ಟು ಮಾತ್ರ ಅಲ್ಲ, ಕೋರ್ಟ್ ಬಿಡಿ, ನೀವೇ ಹೇಳುವ ಶಿಕ್ಷೆಗೆ ನಾವು ಬದ್ಧರು ಅಂತ ಹೇಳ್ತೇವೆ. ಈಗಲೂ ನಾವು ಈ ಮಾತನ್ನು ಹೇಳ್ತೇವೆ. ಒಂದೇ ಒಂದು ಎಲ್ಲ ಅಲ್ಲ, ಯಾಕಂದ್ರೆ ಅಷ್ಟು ದಾಖಲೆ ಇದೆ ಸ್ವಾಮಿ. ಸರ್ಕಾರಿ ದಾಖಲೆ ಸುಳ್ಳಾದ್ರೆ ಇನ್ನೊಂದು ಮಾತು ಹೇಳ್ತೇನೆ, ನನಗೆ 3 ತಿಂಗಳ ಶಿಕ್ಷೆ ಅಂತ ಹೇಳಿದ್ರು. ಯಾವುದಕ್ಕೆ? ಯಾವುದೇ ಅನ್ಯಾಯ ಅತ್ಯಾಚಾರ ಇದಕ್ಕೆ ಮಾಡಿದಕ್ಕಲ್ಲ, ಸತ್ಯಕ್ಕಾಗಿ ಮಾಡಿದ ಹೋರಾಟಕ್ಕಾಗಿರುವಂತ ಜೈಲು. ಕೋರ್ಟಿನ ನಿರ್ಬಂಧಕ್ಕಾಗಿ ಇದ್ರೂ ಕೂಡ ನೀವು ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘಿಸಿ ಈ ದಾಖಲೆಗಳನ್ನು ಪ್ರಕಟಿಸಿದಿರಿ. ಇದು ನನ್ನ ತಪ್ಪು. ಅದಕ್ಕೆ ನಾನು ಸರೆಂಡರ್ ಆಗುವ ದಿವಸ ವಸಂತ ಬಂಗೇರು ತೋಡ್ಪಾಡಿಯವರೆಲ್ಲ ಇದ್ರು. ಬಂಗೇರು ಪತ್ರಕರ್ತರೆಲ್ಲ ಹೊರಗೆ ಕೇಳ್ಬೇಕಾದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು. ಈ ದಾಖಲೆಗಳೆಲ್ಲ ಸತ್ಯ ದಾಖಲೆಗಳು, ಸರ್ಕಾರ ಕೊಟ್ಟ ದಾಖಲೆಗಳು. ಇದಕ್ಕೆ ಸೋಮನಾಥ್ ನಾಯ್ಕರು ಯಾಕಂದ್ರೆ ಜೈಲಿಗೆ ಹೋಗ್ಬೇಕು? ಆ ಎಸಿಯನ್ನು ಟಿಸಿಯನ್ನು ಅವರಿಗೆ ಜೈಲಿಗೆ ಕಳಿಸಿ, ಅವ್ರು ಕೊಟ್ಟ ದಾಖಲೆ ಅಲ್ವ ಇದು? ಅದು ಸುಳ್ಳ? ಅವ್ರು ಜೈಲಿಗೆ ಹೋಗ್ಬೇಕಾದ ಇವರಲ್ಲ. ನಾವು ಇದನ್ನೆಲ್ಲ ಕಂಪೈಲ್ ಮಾಡಿ ಪ್ರಕಟ ಮಾಡಿರುವಂಥದ್ದು. ಹಾಗೆ ಇದೆಲ್ಲವೂ ಕೂಡ ಬಹಿರಂಗ ಸಂವಾದಕ್ಕೆ ತಯಾರಿದ್ದೇವೆ ಅಂತ ಹೇಳುವಂಥದ್ದು ಯಾವುದು ಉಂಟು ಅದನ್ನು ಪದೇ ಪದೇ ಹೇಳ್ತಾ ಇದ್ದೇವೆ. ಆಮೇಲೆ ಕೋರ್ಟಿದಾಗ ಹೇಳಿದ ಹಾಗೆ ಇದರಲ್ಲಿ ಒಂದು ಚಾಪ್ಟರ್ ಇದೆ, ಪ್ರಕೃತಿ ಚಿಕಿತ್ಸಾಲಯ. ಯಾರಿಗೆ? ಬೊಜ್ಜು ಕರಗಿಸುವಂತ ಉದ್ಯಮಗಳಿಗೆ, ರಾಜಕಾರಣಿಗಳಿಗೆ, ಶ್ರೀಮಂತರಿಗೆ. ಒಳ್ಳೆ ಇವ್ರಿಗೆ ಒಳ್ಳೆ ಆದಾಯ. ಈಗ ಹಾಗಾದ್ರೆ ಭಕ್ತಾದಿಗಳು ಸಂತೋಷದಿಂದ ವಿಹರಿಸಲಿಕ್ಕಾಗಿ ಹೂದೋಟ ಮತ್ತು ಮೃಗಾಲಯ ನಿರ್ಮಾಣಕ್ಕಾಗಿ ಅಂತಕೊಂಡು ಬರೆದಿದ್ದಾರೆ. ಅವರು ಮಾಡಿದ್ದು ಇದು ನಮ್ಮ ಬಾಯಿಂದ ಬರಬಾರದು. ಆದ್ರೂ ಹೇಳ್ತಾರೆ, ಇಂಥ ಹಲ್ಕ ಕೆಲಸ ಮಾಡ್ಬೋದು. ಸರ್ಕಾರಿ ಜಾಗ ಅದರ ಮೇಲೆ ಪುನಃ ಆಕ್ರಮಣ ಉಂಟು. ಅವರಿಗೊಂದು ಅಭ್ಯಾಸ ಭಾರಿ ಒಳ್ಳೇದುಂಟು. ಎಲ್ಲಿ ಏನು ಭೂಮಿ ತಗೊಳ್ಳಿ, ಆ ಭೂಮಿ ರಿಜಿಸ್ಟ್ರು, ಅದರ ಸುತ್ತಮುತ್ತ ಇರ್ತದಲ್ಲ ಅವ್ರದ್ದೇ, ಅದು ಅವ್ರದ್ದೇ. ಕೆಲವು ವಿಚಾರಗಳನ್ನ ನಾವು ಮುಚ್ಚಿಟ್ಕೊ ಹೋದಾಗ ಅವ್ರ ಕೆಲಸಗಳು ಸಮಾಧಿ ಆಯ್ತಾ ಇರ್ತದೆ ಸರ್. ನಾವು ಬಾಯಿ ಬಿಡ್ಲೇಬೇಕು, ಸಭೆಯಲ್ಲಿ ಬಿಡ್ಲೇಬೇಕು ನಾವು. ಈಗಂತೂ ಸಮಾಜದಲ್ಲಿ ಈಗ ಕುದೀತಾ ಇದೆ. ಈ ಕುದಿದಿರುವಂತ ಸಂದರ್ಭದಲ್ಲಿ ಮತ್ತಷ್ಟು ನಾವು ಕುದಿಸಬೇಕು. ಕುದಿಸುವುದು ಸುಳ್ಳು ಹೇಳಿ ಅಲ್ಲ, ಸತ್ಯವನ್ನು ದಾಖಲೆ ಇಟ್ಟುಕೊಂಡು ಹೇಳಬೇಕು. ನೋಡಿ, ನೀವೇನು ಹೇಳ್ತಾ ಇದ್ರ ತಪ್ಪು. RTCಯಲ್ಲಿ ನಾವು ಹೇಳ್ಬೇಕು. ದಲಿತರು ಈಗ ನಾಡುದು ಎದ್ದಿದ್ದಾರೆ, ದಲಿತರು ನೊಂದ ಮಹಿಳೆಯರು ಎದ್ದಿದ್ದಾರೆ. ಇದೇ ಪ್ರಕಾರ ಎಲ್ಲ ಕಡೆಯಿಂದ ಹೇಳ್ಬೇಕು. ಎದ್ದು ನಾವು ಕ್ಷೇತ್ರದ ಬಗ್ಗೆ ಏನು ಮಾಡ್ತಾ ಇಲ್ಲ, ಕ್ಷೇತ್ರದ ಬಗ್ಗೆ ನಾವು ಮಾತಾಡುವುದಿಲ್ಲ. ಕ್ಷೇತ್ರದ ಪವಿತ್ರ, ಆದ್ರೆ ಕ್ಷೇತ್ರದ ಆಡಳಿತಾಧಿಕಾರಿ ಯಾರಿದ್ದಾರೆ, ಕ್ಷೇತ್ರದ ಹೆಸರಿನಲ್ಲಿ ಮಾಡ್ತಿರುವಂತ ಶೋಷಣೆ ಯಾವುದುಂಟೋ, ಅದರ ಹೆಸರಿನಲ್ಲಿ ಮಾಡುತ್ತ ದೌರ್ಜನ್ಯ ಯಾವುದುಂಟೋ ಅದನ್ನು ಮಾತ್ರ ಮಾಡ್ತಿರುವಂತ ಈ ಒಂದು ಸಾಮ್ರಾಜ್ಯಶಾಹಿ ಪಾಳೆಗಾರಿ ಕುಟುಂಬದ ವಿರುದ್ಧ ಮಾತ್ರ ನಾವು ಮಾತಾಡ್ತಿದ್ದೇವೆ. ಈ ಕುಟುಂಬ ಸುಮ್ಮನೆ ಮಾತಾಡ್ತಾ ಇಲ್ಲ. ನಾವು ಸುಳ್ಳು ಹೇಳುವುದಾದ್ರೆ ಬನ್ನಿ ನೀವು ಬನ್ನಿ, ಯಾವ ಸುಳ್ಳು ಅಂತ ಹೇಳಿ. ಇನ್ನೊಬ್ಬರು ಮಾಡಿದ ಕೆಲಸವನ್ನು, ಸಾಧನೆಯನ್ನು ಕದಿಯುವುದು ಕೂಡ ಉಂಟು. ಸ್ವ ಉದ್ಯೋಗ ತರಬೇತಿ ಕೇಂದ್ರ ರೂಟ್ ಸೆಟ್ ಉಜಿರೆಯಲ್ಲಿ ಇದೆ. ಏನು ಹೇಳ್ತಾರೆ ಅವರು? ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕಾಗಿ ನಾನು ಕಲ್ಪನೆ ಮಾಡಿದ್ದು, ನಾನು ಸೃಷ್ಟಿ ಮಾಡಿದ್ದು ಅಂತ. 100% ಸುಳ್ಳು. ಅದು TMI ಗಳ ಕಲ್ಪನೆ, ಸಿಂಡಿಕೇಟ್ ಬ್ಯಾಂಕ್ನಿಂದ ಆರಂಭವಾದದ್ದು. ಇದು ಇವರದಂತ ಹೇಳ್ಕೊಳ್ತಾರೆ.
ಕಿರೀಟಕ್ಕೆ ಗರಿ ಸೇರಿಸಿಕೊಂಡಿದ್ದಾರೆ. ಇವರ ಸಂಸ್ಥೆಗಳ ಪಟ್ಟಿಯಲ್ಲಿ ಇದನ್ನು ಸೇರಿಸಿದ್ದಾರೆ. 40% ಕೇಂದ್ರ, 40% ಸಿಂಡಿಕೇಟ್ ಮತ್ತು 20% ಇವ್ರದಂತಿದ್ದದ್ದು. ಈಗ ಸಿಂಡಿಕೇಟ್ ಇಲ್ಲದ್ರಿಂದ 80% ಕೇಂದ್ರ. ಅದು ಮಾತ್ರ ಅಲ್ಲ, ಅದರ ನಂತರದ ಒಂದು ವಿಷಯ ಇದೆ. ಇದನ್ನೇ ಮಾಡೆಲ್ ಆಗಿ ಇಟ್ಕೊಂಡು RCT ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ 540 ಸಂಸ್ಥೆಗಳು ಜಿಲ್ಲಾವಾರಿದೆ. ಆ ಜಿಲ್ಲಾವಾರು ಇರುವಂತದ್ದನ್ನು ಕೇಂದ್ರ ಸರ್ಕಾರದ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನಡೆಸ್ತಾ ಇದೆ. ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂತ ಜಾಗ ಮತ್ತು ಫಂಡಿಂಗ್ ಅನ್ನು ಕೊಡ್ತಾ ಇದೆ. ಅದನ್ನು ಕೂಡ ಇವರು ಕದ್ದು ಬಿಟ್ಟಿದಾರಲ್ಲ. ಅವರ ಸಂಸ್ಥೆಗಳ ಪಟ್ಟಿ ನೋಡಿ. ನೀವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಆಸ್ಪತ್ರೆಗಳು ಬಾಕಿದ್ದು ನಿಮ್ದು ಹೇಳಿ. ಅದರ ಅಡಿಯಲ್ಲಿ ರೂಟ್ ಸೆಟ್, RCT ನಿಮ್ದು ಹೇಗಪ್ಪ ಆಗುತ್ತೆ ಇದು ಸಂಸ್ಥೆಗಳು? ನಾವು ಮೊನ್ನೆ ನಮ್ಮ MP ಗಳಿಗೆ ಹಿಂದಿನ ಸಲವೂ ಹೇಳಿದ್ದೇವೆ, ನಳಿನ್ ಕುಮಾರ್ಗೆ. ಮೊನ್ನೆ ನಮ್ಮ MP ಗಳು ನಾಡ್ದು ಇದಕ್ಕೆ ಬರ್ತಾ ಇದ್ದಾರೆ, ಮಾತಾಡ್ಬೇಕಾದ್ರೆ ಹೇಳಿದ್ವಿ, ನಿಮ್ಗೆ ಬೇಕು ಚೌಟು, ಬ್ರಿಜೇಶ್ ಚೌಟು, ನಿಮ್ಗೆ ಸೇರ್ಬೇಕಾದ ಕ್ರೆಡಿಟ್ ಇದು ಕೇಂದ್ರ ಸರ್ಕಾರದ ಯೋಜನೆ ಇದು. ಇದನ್ನು ಇವರೇ ಕ್ರೆಡಿಟ್ ತಗೊಳ್ತಾ ಇದ್ದಾರೆ, ನೀವು ಸುಮ್ಮನೆ ಇದಿರಲ್ಲ ಅಂದ್ಕೊಂಡು ಹೇಳಿ. ಒಳ್ಳೆ ಮನುಷ್ಯ ಇದನ್ನು. ಹಾಗೆ ಇಂಥ ಕದಿಯುವುದರಲ್ಲಿಯೂ ಕೂಡ ನಿಸ್ಸೀಮ ಆಗಿರುವಂತಹ, ಸುಳ್ಳುಗಳನ್ನು ಹೇಳುವಲ್ಲೂ ಕೂಡ ನಿಸ್ಸೀಮ ಆಗಿರುವಂತಹ, ಸುಳ್ಳುಗಳ ಆಧಾರದ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿರುವಂತಹ ವಿರುದ್ಧವಾಗಿ ಹೋರಾಡುವುದು ಎಂಬುದರ ಅರ್ಥ ಸತ್ಯದ ಪರ, ನ್ಯಾಯದ ಪರ ಮಾಡುವಂತಹ ಹೋರಾಟ. ಇದರಲ್ಲಿ ನಾವು ಈಗ ಎಲ್ಲರೂ ಕೂಡ ಮುಂದಾಗಬೇಕು. ನಮ್ಮಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ನಾವು ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೊಡಲಿಕ್ಕೆ ತಯಾರಿದ್ದೇವೆ. ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ಇದೆಲ್ಲವನ್ನು PDF ಕೂಡ ನಾವು ಕಳಿಸ್ತೇವೆ. ಸಾಕಷ್ಟು ಅಲ್ಲಿ ಕೆಲವು ಮುಖ್ಯವಾದಲ್ಲಿ ಕೂಡ ಲಭ್ಯ ಇದೆ.